50,000 ಪ್ರೈಸ್ ರೇಂಜ್ ನಲ್ಲಿ DSLR ಲೆವೆಲ್ ಕ್ಯಾಮ್ರಾ, 5,000 ನೀಟ್ ಪೀಕ್ ಬ್ರೈಟ್ನೆಸ್, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಇರುವ ಫೋನ್ ಇದ್ದಿದ್ರೆ ಹೇಗಿರುತ್ತೆ? ಇದು ಇಮ್ಯಾಜಿನೇಷನ್ ಅಲ್ಲ, ಇದು ವಿವೋ V70 ಸೀರೀಸ್. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ಫೋನಲ್ಲಿ ಝೀಸ್ ಪ್ರೊಫೆಷನಲ್ ಕ್ಯಾಮ್ರಾ ಸಿಸ್ಟಮ್, 100x ಝೂಮ್, ಎ ಫೋಟೋಗ್ರಫಿ ಫೀಚರ್, 6500 mAh ಮ್ಯಾಸಿವ್ ಬ್ಯಾಟರಿ, 90 Hz ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಮತ್ತು IP68 IP16 ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಈ ಸ್ಪೆಸಿಫಿಕೇಶನ್ ನೋಡಿದ್ರೆ ಇದೊಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ಅಂತಾನೆ ಹೇಳ್ಬೋದು. ಕ್ವಶನ್ ಏನು ಅಂದ್ರೆ, ಇದು ಹೈಪ್ ಫೋನಾ ಅಥವಾ ರಿಯಲ್ ಫ್ಲಾಗ್ಶಿಪ್ ಕಿಲ್ಲರ್ ಫೋನಾ? ಈ ವಿಡಿಯೋದಲ್ಲಿ V70 ನ ಅನ್ಬಾಕ್ಸಿಂಗ್ ಮಾಡ್ತೀನಿ. ಕ್ಯಾಮ್ರಾ, ಪರ್ಫಾರ್ಮೆನ್ಸ್, ಎ ಫೀಚರ್ಸ್, ಬ್ಯಾಟ್ರಿ, ಪ್ರೈಸ್ ಎಲ್ಲವೂ ಆನೆಸ್ಟ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿವೋ V70 ಎಲೈಟ್ ಅನ್ಬಾಕ್ಸಿಂಗ್ ವಿಡಿಯೋ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈಗ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ನಮಗೆ ಫೋನ್ ಸಿಗ್ತಾ ಇದೆ. ಯಾವಾಗಲೂ ನಮಗೆ ಬಿಲ್ಡ್ ಕ್ವಾಲಿಟಿ ಮತ್ತೆ ಲುಕ್, ಬ್ಯಾಕ್ ಲುಕ್ ಚೆನ್ನಾಗಿದೆ. ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಝೀಸ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರ ಕಲರ್ ಬಂದ್ಬಿಟ್ಟು ನಮಗೆ ಲೆಮನ್ ಯೆಲ್ಲೋ, ನೀವು ನೋಡ್ಬೋದು ಯೆಲ್ಲೋ ಕಲರ್ ಇದೆ, ಲೆಮನ್ ಯೆಲ್ಲೋ, ಲೈಟ್ ಯೆಲ್ಲೋ. ಆನಂತರ ಡಾಕ್ಯುಮೆಂಟೇಶನ್, ನಾರ್ಮಲ್ ಟ್ರಾನ್ಸ್ಪರೆಂಟ್ ಪೌಚ್ ಕೊಟ್ಟಿದ್ದಾರೆ, 90 Hz ಊಕ್ ಚಾರ್ಜರ್ ಕೊಟ್ಟಿದ್ದಾರೆ, B2C ಕೇಬಲ್ ಕೊಟ್ಟಿದ್ದಾರೆ, ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ನೀವು ಈ ಫೋನ್ಗೆ ಒಂದು ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇಂಡಿಯನ್ ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲು ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ತುಂಬಾ ಪ್ರೀಮಿಯಂ ಆಗಿದೆ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಡಿಸೈನ್ ನೋಡಿದ್ರೆ ಒಪ್ಪೋ ರಿನೋ 15 ಸೀರೀಸ್ ತರ ಸೇಮ್ ಫೀಲ್ ಕೊಡುತ್ತೆ. ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಇನ್ನು ಕ್ಯಾಮ್ರಾ ಮಾಡೆಲ್ನಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಒಪ್ಪೋ ರಿನೋ 15 ಬ್ರ್ಯಾಂಡಿಂಗ್ ಇರುತ್ತೆ, ಆದರೆ ಇದರಲ್ಲಿ ಝೀಸ್ ಲೋಗೋ ಕಾಣುತ್ತೆ. ಯೂಸ್ ಮಾಡಿದಾಗ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡುತ್ತೆ. ರೌಂಡೆಡ್ ಕಾರ್ನರ್ಸ್ ಇದೆ. ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಮ್ಯಾಟ್ ಫಿನಿಶಿಂಗ್ ಮೆಟಲ್ ಫ್ರೇಮ್ ಸಿಗುತ್ತೆ. ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ. 200 ಗ್ರಾಮ್ಸ್ ವೇಟ್ ಇದೆ. 7.9 mm ಥಿಕ್ನೆಸ್ ನ ಹೊಂದಿದೆ. ಓಲ್ಡ್ ಮಾಡಿದಾಗ ಹೆವಿ ಫೀಲ್ ಆಗಲ್ಲ, ಲೈಟ್ ವೇಟ್ ಫೀಲ್ ಕೊಡುತ್ತೆ. ಇನ್ನು ಈ ಫೋನ್ 2 ಕಲರ್ ಸಿಗ್ತಾ ಇದೆ, ಲೆಮನ್ ಯೆಲ್ಲೋ ಮತ್ತು ಪ್ಯಾಷನ್ ರೆಡ್. ಇನ್ನು ಇದರ IP68 ಮತ್ತು IP16 ರೇಟಿಂಗ್ ಸಿಗ್ತಾ ಇದೆ. ಅಂಡರ್ ವಾಟರ್ ಯೂಸ್ ಟೆಕ್ನಿಕಲಿ ಮಾಡ್ಬೋದು, ಆದರೆ ಇಂಟರ್ನಲ್ಲಿ ಮಾಡಬೇಡಿ. ಡ್ಯಾಮೇಜ್ ಆದರೆ ವಿವೋದವರು ವ್ಯಾರಂಟಿ ಕೊಡಲ್ಲ. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತದೆ. ಸೌಂಡ್ ಕ್ವಾಲಿಟಿ ಲೌಡ್ ಆಗಿ ಕೇಳುತ್ತೆ, ಕ್ಲಿಯರ್ ಆಗು ಕೇಳುತ್ತೆ. ಇದನ್ನು ನೀವೇ ಕೇಳಿ. ಈ ಫೋನ್ 8GB RAM, 256GB ಸ್ಟೋರೇಜ್, 12GB RAM, 256GB ಸ್ಟೋರೇಜ್, ಈ 2 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. ಈ ಫೋನ್ ನ ಪ್ರೈಸ್ ಸುಮಾರು 46,000 ರೂಪಾಯಿಂದ ಸ್ಟಾರ್ಟ್ ಆಗ್ಬೋದು. ಇನ್ನು ಇದರ ಡಿಸ್ಪ್ಲೇ ಕಡೆ ಬಂದ್ರೆ 6.9 ಇಂಚಸ್ 1.5K OLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಇದರ ಬ್ರೈಟ್ನೆಸ್ ಕಡೆ ಬಂದ್ರೆ 5000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ. ಇನ್ನು ಇದರ ಬ್ಲೆಜರ್ಸ್ ಕಡೆ ಬಂದ್ರೆ ಬ್ಲೆಜರ್ಸ್ ತುಂಬಾ ಕಡಿಮೆ ಇದೆ. ಸೆಗ್ಮೆಂಟ್ ನ್ಯಾರೋಯೆಸ್ಟ್ ಬ್ಲೆಜರ್ಸ್ ಸ್ಮಾರ್ಟ್ಫೋನ್ ಅಂತಾನೆ ಹೇಳ್ಬೋದು. HDR10+ ಸಪೋರ್ಟ್ ಇದೆ. ಯೂಟ್ಯೂಬ್ ನಲ್ಲಿ 4K HDR 60 FPS ವಿಡಿಯೋಸ್ನ ನೋಡ್ಬೋದು. ಕಲರ್ಸ್ ವಿವಿಡ್ ಆಗಿ ಬರುತ್ತೆ. ಡೀಟೇಲ್ಸ್ ಚೆನ್ನಾಗಿ ಕಾಣುತ್ತೆ. ಕಂಟೆಂಟ್ ವೀವಿಂಗ್ ಚೆನ್ನಾಗಿ ಕಾಣುತ್ತೆ. ಎಕ್ಸ್ಪೀರಿಯನ್ಸ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಲಾಸ್ಟ್ V60 ಸೀರೀಸ್ನಲ್ಲಿ ಸೇಮ್ ಪ್ರೊಸೆಸರ್ ಇತ್ತು. ಅಪ್ಗ್ರೇಡ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದರೆ ಇದರಲ್ಲಿ LPDDR5X ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ರ್ಯಾಮ್ ಟೈಪ್ ಮತ್ತು ಸ್ಟೋರೇಜ್ ಟೈಪ್ ಎರಡು ತುಂಬ ಸ್ಟ್ರಾಂಗ್ ಇದೆ. ಇನ್ನು ಇದರ ಆಂಟಿಜರ್ ಸ್ಕೋರ್ ಕಡೆ ಬಂದರೆ 13 lakh ಪ್ಲಸ್ ಆಂಟಿಜರ್ ಸ್ಕೋರ್ ಇದೆ. 93% CPU ಥ್ರಾಟಲ್ ಇದೆ. ಓವರ್ ಹೀಟಿಂಗ್ ಇಶ್ಯೂ ಇಲ್ಲ. ಬೆಂಚ್ ಮಾರ್ಕ್ ಸಮಯದಲ್ಲಿ ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ, ಆದರೆ ಮೇಜರ್ ಹೀಟಿಂಗ್ ಇಶ್ಯೂ ಇಲ್ಲ. ನಾನು ಈ ಫೋನ್ನ ಗೇಮ್ ಟೆಸ್ಟ್ ಮಾಡಿದೆ. BGMI ಅಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ನಲ್ಲಿ ಆಡ್ಬೋದು. ಅಂದ್ರೆ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. 90 FPS ಸಪೋರ್ಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಆದರೆ 60 FPS ಕೂಡ ಸ್ಟೇಬಲ್ ಆಗಿದೆ. ಇದರಲ್ಲಿ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ. ಹೆವಿ ಗೇಮ್ಸ್ ಕೂಡ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತೆ. ಇನ್ನು ಡೇ ಟು ಡೇ ಟಾಸ್ಕ್ ಕಡೆ ಬಂದ್ರೆ ಯಾವುದೇ ಲ್ಯಾಗ್ ಫೀಲ್ ಆಗಲ್ಲ. ಇನ್ನು ಇದರ ಸಾಫ್ಟ್ವೇರ್ ಮತ್ತು ಎ ಫೀಚರ್ಸ್ ಕಡೆ ಬಂದ್ರೆ ವರ್ಜಿನ್ OS 6 ಮತ್ತು Android 16 ನಲ್ಲಿ ಬರ್ತಾ ಇದೆ. 4 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆನಿಮೇಷನ್ ಕ್ಲೀನ್ ಆಗಿದೆ. ಓವರ್ ಆಲ್ ಈ ಫೋನ್ ಕ್ಲೀನ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಇನ್ನು ಇದರ ಎ ಫೀಚರ್ಸ್ ಕಡೆ ಬಂದ್ರೆ ಸರ್ಕಲ್ ಟು ಸರ್ಚ್, ಗೂಗಲ್ ಜೆಮಿನಿ, ಫ್ಲಿಪ್ಕಾರ್ಟ್ಸ್, ಆಫೀಸ್ ಟೂಲ್ ಕಿಟ್, ವರ್ಜಿನ್ ಐಸ್ಲ್ಯಾಂಡ್, ಒನ್ ಟ್ಯಾಪ್ ಟ್ರಾನ್ಸ್ಫರ್ ಇವೆಲ್ಲ ಇದರಲ್ಲಿ ಸಿಗ್ತಾ ಇದೆ.
ವರ್ಜಿನ್ OS 6 ಲಾಸ್ಟ್ ವರ್ಷನ್ ಗಿಂತ ತುಂಬಾ ಅಪ್ಗ್ರೇಡ್ ಆಗಿದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದು ವಿವೋ ವಿ ಸೀರೀಸ್ ನ ಫೋನ್ ಆಗಿರೋದ್ರಿಂದ ಇದರ ಕ್ಯಾಮ್ರಾ ಸ್ಟ್ರಾಂಗ್ ಇರೋದು ಎಕ್ಸೆಪ್ಟೆಡ್ ಆಗಿದೆ. ಇನ್ನು ಇದರ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ ಇದೆ. 50 MP OS Z ಸೋನಿ LYT 700V ಮೇನ್ ಕ್ಯಾಮ್ರಾ ಸಿಗುತ್ತೆ. 50 MP Z ಸೋನಿ IMX 882 ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. 8 MP Z ಕ್ಯಾಮ್ರಾ ಸಿಗುತ್ತೆ. ಫೋಟೋ ಶಾರ್ಪ್ ಆಗಿ ಬರುತ್ತೆ. ಸ್ಕಿನ್ ಟೋನ್ ನ್ಯಾಚುರಲ್ ಆಗಿದೆ. ಲೈಟ್ ಕಂಟ್ರೋಲ್ ಸ್ಟ್ರಾಂಗ್ ಇದೆ. ಡೈನಮಿಕ್ ರೇಂಜ್ ಚೆನ್ನಾಗಿದೆ. ಟೆಲಿಫೋಟೋ ಕ್ಯಾಮ್ರಾ ಇರೋದ್ರಿಂದ 100x ಝೂಮ್ ಸಪೋರ್ಟ್ ಸಿಗುತ್ತೆ. ಝೂಮ್ ಮಾಡಿದ್ರು ಡೀಟೇಲ್ಸ್ ಕ್ಲಿಯರ್ ಆಗಿ ಕಾಣುತ್ತೆ. ಇನ್ನು ಇದರ ಪೋರ್ಟ್ರೇಟ್ ಮೋಡ್ ನಲ್ಲಿ ಝೀಸ್ ಮಲ್ಟಿ ಫೋಕಲ್ ಆಪ್ಷನ್ ಸಿಗ್ತಾ ಇದೆ. 23mm, 35mm, 50mm, 85mm, 100mm ನ ಝೂಮ್ ಆಪ್ಷನ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಏಜ್ ರಿಡಕ್ಷನ್ ಅಕ್ಯುರೇಟ್ ಆಗಿದೆ. ಕಲರ್ಸ್ ಬ್ಯಾಲೆನ್ಸ್ಡ್ ಆಗಿದೆ. ಝೀಸ್ ಬೊಕ್ಕೆ ಫೈರ್ ಆಪ್ಷನ್ ಕೂಡ ಇದರಲ್ಲಿ ಚೆನ್ನಾಗಿದೆ. ಲಾಸ್ಟ್ ಸೀರೀಸ್ ನಲ್ಲಿ 4A ಫಿಲ್ಟರ್ಸ್ ಇತ್ತು, ಆದ್ರೆ ಇದರಲ್ಲಿ 18A ಫಿಲ್ಟರ್ ಸಿಗ್ತಾ ಇದೆ. ರೇರ್ ಕ್ಯಾಮ್ರಾ ಇಂದ 4K 60 FPS ರೆಕಾರ್ಡ್ ನ ಮಾಡಬಹುದು. ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ಇನ್ನು ಇದರ ಡೀಟೇಲ್ಸ್ ಸ್ಟ್ರಾಂಗ್ ಆಗಿದೆ. ಇನ್ನು ಇದರ ಫ್ರಂಟ್ ಕ್ಯಾಮ್ರಾ ಕಡೆ ಬಂದ್ರೆ 50 MP ಗ್ರೂಪ್ ಸೆಲ್ಫಿ ಕ್ಯಾಮ್ರಾ ಇದೆ. ಸೆಲ್ಫಿ ಫೋಟೋ ಶಾರ್ಪ್ ಆಗಿ ಬರುತ್ತೆ. ಸ್ಕಿನ್ ಟೋನ್ ಸ್ಲೈಟ್ಲಿ ವೈಟ್ ಬ್ಯಾಲೆನ್ಸ್ಡ್ ಆಗಿದೆ. 3 ಝೂಮ್ ಆಪ್ಷನ್ ಸಿಗುತ್ತೆ. ಇನ್ನು ಇದರ ಫ್ರಂಟ್ ಕ್ಯಾಮ್ರಾ ಕೂಡ 4K 60 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು. ಇನ್ನು ಇದರ ಗ್ಯಾಲರಿಯಲ್ಲಿ ಎ ಫೀಚರ್ ಸಿಗುತ್ತೆ. ಅದೆಲ್ಲ ಏನು ಅಂದ್ರೆ ಎ ಎರೇಸರ್, ಎ ಅಲ್ಟ್ರಾ HD, ಎ ಇಮೇಜ್ ಎಕ್ಸ್ಪ್ಯಾಂಡರ್, ಎ ಕಲರ್ ಅಡ್ಜಸ್ಟ್ಮೆಂಟ್ ಇವೆಲ್ಲ ಇದರಲ್ಲಿ ಸಿಗ್ತಾ ಇದೆ. ಓವರ್ ಆಲ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಫೋನ್ ಸ್ಟ್ಯಾಂಡ್ ಔಟ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಬ್ಯಾಟರಿ ಬಗ್ಗೆ ಮಾತಾಡೋಣ ಬನ್ನಿ. ಇದರಲ್ಲಿ 6500 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ. 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಚಾರ್ಜರ್ ಬಾಕ್ಸ್ ಅಲ್ಲೇ ನಿಮಗೆ ಸಿಗುತ್ತೆ. 0 to 100% ಸುಮಾರು 50 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಬ್ಯಾಟರಿ ಪ್ಯಾಕಪ್ 1 ದಿನದಿಂದ 1.5 ದಿನ ಆರಾಮಾಗಿ ಬರುತ್ತೆ. ಇನ್ನು ಇದರ ಸೆಕ್ಯೂರಿಟಿ ಮತ್ತು ಕನೆಕ್ಷನ್ ಕಡೆ ಬಂದ್ರೆ 3D ಅಲ್ಟ್ರಾಸೋನಿಕ್ 2.0 ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಇದು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಫೇಸ್ ಅನ್ಲಾಕ್ ಕೂಡ ಫಾಸ್ಟ್ ಆಗುತ್ತೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಮಲ್ಟಿಪಲ್ 5G ಬ್ಯಾಂಡ್ಸ್ ಇದೆ. Wi-Fi 7 ಇದೆ. ಬ್ಲೂಟೂತ್ 5.4 ಇದೆ. ಡ್ಯೂಯಲ್ 4G ಸಪೋರ್ಟ್ ಮಾಡುತ್ತೆ. IR ಬ್ಲಾಸ್ಟರ್ ಇದೆ. NFC ಸಪೋರ್ಟ್ ಕೂಡ ಇದೆ. ಇನ್ನು ಈ ಫೋನ್ ಅರೌಂಡ್ 46,000 ಪ್ರೈಸ್ ನಲ್ಲಿ ಬರ್ತಾ ಇದೆ. ಇದು ಸ್ಟ್ರಾಂಗ್ ಕ್ಯಾಮ್ರಾ ಫೋನ್ ಆಗಿದೆ. ಕ್ಯಾಮ್ರಾ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡುತ್ತೆ. ಡಿಸೈನ್ ಪ್ರೀಮಿಯಂ ಆಗಿದೆ. ಪರ್ಫಾರ್ಮೆನ್ಸ್ ಸಾಲಿಡ್ ಆಗಿದೆ. ಬ್ಯಾಟ್ರಿ ಸ್ಟ್ರಾಂಗ್ ಇದೆ. ಸ್ವಲ್ಪ ಎಲ್ಲರಿಗೂ ಪ್ರೈಸ್ ಜಾಸ್ತಿ ಅನ್ಸ್ಬೋದು, ಆದ್ರೆ ಮಾರ್ಕೆಟ್ ನಲ್ಲಿ ಈಗ ಫೋನ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆ. ಓವರ್ ಆಲ್ V70 ಬ್ಯಾಲೆನ್ಸ್ಡ್ ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ಅಂತಾನೆ ಹೇಳ್ಬೋದು. ನಿಮ್ಗೆ ಈ ಫೋನ್ ಬಗ್ಗೆ ಏನನ್ಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.